ನಿಮಗೆ ತಿಳಿಯುವಂಗೆ ಹೇಳೋದ ಪ್ರವಚನ. ಪ್ರವಚನ ಅಂದರೆ ಅದೇನು ದೊಡ್ಡ ಇದಲ್ಲ, ತಿಳಿಯುವಂಗೆ. ನಾನು ಗುರುಗಳು ಯಾವಾಗಲೂ ಹೇಳ್ತಿದ್ರು, ನನ್ನ ಪೂಜ್ಯ ಗುರುಗಳು ಇಲಕಲ್ಲಿನ ಮಹಾಂತಪ್ಪಗಳು, ಅವರ ಬಳಿಯಲ್ಲಿ ನಾನು ಬದುಕನ್ನು ಕಟ್ಟಿಕೊಂಡವನು. ಅವರು ಯಾವಾಗಲೂ ಹೇಳ್ತಿದ್ರು ಹೃದಯ ತುಂಬಿ, ಪ್ರವಚನ ಅಂದರೆ ಏನೂ ಅಲ್ಲಪ್ಪ, ಮುಂದೆ ಕುಂತವ್ರಿಗೆ ಹೇಳೋದು ತಿಳಿಬೇಕು, ಇದ ಪ್ರವಚನ. ಅರ್ಥ ಆಗಬೇಕು, ಆನಂದ ಆಗಬೇಕು, ಖುಷಿ ಆಗಬೇಕು, ಸಂತೋಷ ಆಗಬೇಕು, ಅವರೊಳಗೆ ಒಂದು ವಿಚಾರ ಹುಟ್ಟಬೇಕು, ಇದು ಪ್ರವಚನ. ಅಕ್ಕ ಕಲ್ಯಾಣದ ಸನಿಹಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದ್ಲು. ಕಲ್ಯಾಣವನ್ನು ಕಂಡು ಹೃದಯ ತುಂಬಿ ಒಂದು ಮಾತನ್ನು ಹೇಳ್ತಾಳೆ. ಅಕ್ಕನ ಅನುಭವದ ಮಾತು, ಕಲ್ಯಾಣವೆಂಬ ನುಡಿ ಹಸನಾಯಿತ್ತು ನೋಡ. ಜೀವನದ ಕಲ್ಯಾಣ, ಬದುಕಿನ ಕಲ್ಯಾಣ, ವಿಶ್ವದ ಕಲ್ಯಾಣ, ಮನುಕುಲದ ಕಲ್ಯಾಣ ಆಗಬೇಕು ಅಂದ್ರೆ ಈ ಬದುಕು ಹಸನಾಗಬೇಕು, ಇದು ವ್ಯಸನ ಮುಕ್ತವಾಗಬೇಕು. ಇಲ್ಲಿ ಮನುಷ್ಯ ಬಹಳ ವಿಶೇಷವಾಗಿ ಈ ಸೃಷ್ಟಿಯೊಳಗೆ ಎದ್ದು ಕಾಣ್ತಾನೆ. ಅದಕ್ಕಾಗಿ ನಿನ್ನೆ ನಾನು ಹೇಳಿದೆ, ಈ ಸೃಷ್ಟಿಯ ಅದ್ಭುತವಾದ ಕಿರೀಟ ಅಂದರೆ ಮನುಷ್ಯ. ಹಾಗಾಗಿ ತನ್ನನ್ನು ತಾನು ಅರಿಬೇಕು, ತನ್ನನ್ನು ತಾನು ನೋಡಬೇಕು, ಅರಿವಿನ ದೃಷ್ಟಿಯಿಂದ ನೋಡಬೇಕು. ನಾನಾರು, ಯಾತಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದೇನೆ, ಇಲ್ಲಿ ನಾನು ಮಾಡುವ ಕೆಲಸಗಳೇನು, ಕೊನೆಗೆ ನನ್ನ ಬದುಕು ಏನಾಗುತ್ತದೆ, ನಮ್ಮ ಬಗ್ಗೆನೇ ನಾವು ಮಾತಾಡ್ಕೋಬೇಕು. ಏಕಾಂತದೊಳಗೆ ಲೋಕಾಂತವನ್ನು ಒಂದಿಷ್ಟು ಮರೆತು ಏಕಾಂತದೊಳಗೆ ನಮ್ಮನ್ನು ನಾವು ಮಾತಾಡಿಕೊಳ್ಬೇಕು. ನಮ್ಮ ಅಂಕು ಡೊಂಕುಗಳ ಬಗ್ಗೆ, ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಬೇಕು. ಮನುಷ್ಯ ತಿದ್ದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬರೇ ಇನ್ನೊಬ್ಬರ ಬಗ್ಗೆ ಮಾತಾಡಿ 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 ಆಗೋದೇನದ, ಎಷ್ಟು ಮಾತಾಡೋದು. ಹಾಂ, ಕೆಲವರು ಹಿಂಗಿರ್ತಾರಲ್ಲ, ಮುಂಜಾನೆ ಈ ಮನೆಗೆ ನಾಷ್ಟ, ಇಲ್ಲಿ ಆ ಮನೆ ಅಂತ ಮಾತಾಡೋದು, ಇಲ್ಲಿ ನಾಷ್ಟ ಮುಗಿದು ಹಿಂಗೆ ಅಡ್ಡಾಡ್ಕೊತ ಆ ಮನೆಗೆ ಹೋದ್ರೆ ಅಲ್ಲೊಂದು ಇಟ್ಟು ತಗೊಳ್ಳೋದು, ಇಲ್ಲೇನು ಮಾಡಿ ಹೋಗಿರ್ತಾರೆ ಇದನ್ನು ಅಲ್ಲಿ ಮಾತಾಡೋದು. ಇವು ಬರೀ ಆಕಾಶವಾಣಿಗಳು, ಎಲ್ಲ ಕಡೆ ಬರೀ ಇದನ್ನು ಮಾಡ್ಕೋತ ಹೋದ್ರೆ ಇದಕ್ಕೆ ಬದುಕಂತಾರೇನೋ. ಅಪ್ಪಣ್ಣ ಹೇಳ್ತಾನ, ತನ್ನ ತಾನರಿಯದೆ, ತನ್ನ ತಾ ನೋಡದೆ, ತನ್ನ ತಾ ನುಡಿಯದೆ ಅನ್ಯರ ಸುದ್ದಿಯ ಮಾತನಾಡುವ ಕುನ್ನಿಗಳಿಗೆ. ಅಪ್ಪಣ್ಣನ ವಚನ ಇದು, ಕುನ್ನಿ ಅಂದಾನ. ಅದು ಯಾರ ಕಾಣಲಿ ಹಂಗೆ ಬೌ ಅಂತದಲ್ಲ, ಎಷ್ಟು ಚಂದ ಬಳಸ್ಯಾರ ಶಬ್ದಗಳನ್ನು. ಅನ್ಯರ ಸುದ್ದಿಯ ಮಾತನಾಡುವ ಕುನ್ನಿಗಳಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಅವನು ಸರ್ವ ಅಪರಾಧಿ. ನಾ ಹೇಳಲ್ಲ, ಅಪ್ಪಣ್ಣನವರು ಹೇಳ್ತಾರೆ. ಅವನಂಥ ಡೇಂಜರ್ ಈ ಜಗತ್ತಿನೊಳಗೆ ಯಾವನೂ ಇಲ್ಲ. ಅಪರಾಧಿ ಅಂದಾರ, ಸಣ್ಣ ಶಬ್ದ ಏನಿದು, ಅವನು ಸರ್ವ ಅಪರಾಧಿ ಅಂತ. ಉಳಿದು ಸಣ್ಣ ಪುಟ್ಟ ಅಪರಾಧಿಗಳದಾವ, ಇವ ದೊಡ್ಡ ಅಪರಾಧಿ ಅಂತ ಜಗತ್ತಿನೊಳಗೆ, ಮಾನವ ಸೃಷ್ಟಿಯೊಳಗೆ, ಈ ವಿಶ್ವದೊಳಗೆ. ಎಂಥ ಸಂದೇಶ ಕೊಡ್ತಾರ್ರಿ ಅಪ್ಪಣ್ಣವರು. ಅವನು ಸರ್ವ ಅಪರಾಧಿ. ಮುಂದೆ ಇನ್ನೂ ಚಂದ ಹೇಳ್ತಾರ, ಅಂಥವನ ಮುಖವ ನೋಡಲಾಗದು. ನೋಡಿ, ಅಪ್ಪಣ್ಣ ಪ್ರಿಯ ಕೂಡಲ ಚನ್ನ ಸಂಗಮ ದೇವ. ಇಂಥ ಅಪರೂಪದ ಅರಿವಿನ ಎಚ್ಚರಿಕೆಯ ಜೊತೆಗೆ ಶರೀರದ ಸಂಪತ್ತನ್ನು ಪಡ್ಕೊಂಡು ಬಂದೀಯಾ, ಭಾಳಷ್ಟು ಕಿಮ್ಮತ್ತಿನ ಬದುಕನ್ನು ಪಡ್ಕೊಂಡು ಬಂದೀಯಾ. ಇದರೊಳಗೆ ಅರಿವಿನ ಜ್ಞಾನದ ಬುದ್ಧಿಯ ಎರಡನೆಯ ಸಂಪತ್ತನ್ನು ಭಗವಂತ ನಿನಗೆ ಕೊಟ್ಟಾನ. ಆ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಬದುಕು ಅಂದ್ರೆ ಅವರು. ಆ ಬುದ್ಧಿ ಅದು ಶುದ್ಧವಾದ ಬುದ್ಧಿ ಆಗಲಿ. ಆ ಶುದ್ಧವಾದ ಬುದ್ಧಿಯಿಂದ ನೀನು ಉದ್ಧಾರ ಆಗ್ತೀಯ, ಜಗತ್ತು ಉದ್ಧಾರ ಆಗ್ತದೆ. ಆ ಶುದ್ಧವಾದ ಬುದ್ಧಿಯ ಪೂರ್ಣ ರೂಪವೇ ಬುದ್ಧದೇವ. ಜಗತ್ತೆಲ್ಲ ಮಲಗಿತ್ತು, ಅವನೊಬ್ಬನೇ ಎದ್ದ, ಎಲ್ಲವನ್ನೂ ಗೆದ್ದ, ಅವನೇ ಬುದ್ಧ ಅಂತ ಹೇಳ್ತೇವೆ ನಾವೆಲ್ಲ. ಶುದ್ಧವಾದ ಬುದ್ಧಿಯ ಪೂರ್ಣ ಸ್ವರೂಪವೇ ಬುದ್ಧ ತತ್ವ, ಮತ್ತೇನೂ ಅಲ್ಲ. ಅದು ತನ್ನಂಗ ಪರರನ್ನು ನೋಡುವುದನ್ನು ಕಲಿಸ್ತದ, ಎಲ್ಲರನ್ನ ಪ್ರೀತಿ ಮಾಡುವುದನ್ನು ಕಲಿಸ್ತದ. ನಾವೆಲ್ಲರೂ ಒಂದಾಗಿ ಚಂದಾಗಿ ಪ್ರೀತಿ ಸ್ನೇಹ ವಿಶ್ವಾಸದಿಂದ ಬದುಕೋದನ್ನು ಕಲಿಸ್ತದ. ಆಧ್ಯಾತ್ಮ ಅಂದ್ರೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ.
ಹೆಂಡ್ರನ್ನ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ಸಂಸಾರ ಬಿಡಬೇಕು, ಗಳಿಸೋದು ಬಿಡಬೇಕು, ಎಲ್ಲ ಬಿಟ್ಟು ಗುಡ್ಡ ಸೇರಬೇಕಂತ ಆಧ್ಯಾತ್ಮ ಹೇಳಂಗಿಲ್ಲ. ಭಾಳ ಸರಳ ಹೇಳ್ಕೊಡ್ತೀನಿ ನಾನು ನಿಮಗೆ. ಆಧ್ಯಾತ್ಮ ಅಂದರೆ ಒಬ್ಬರನ್ನೊಬ್ಬರು ಆತ್ಮೀಯತೆಯಿಂದ ಪರಸ್ಪರ ಪ್ರೀತಿ ಸ್ನೇಹದಿಂದ ಈ ಜಗತ್ತಿನೊಳಗೆ ನೋಡಿ ಬದುಕುವುದೇ ಅದು ನಿಜವಾದ ಆಧ್ಯಾತ್ಮ. ನಿಜವಾದ ಇಷ್ಟು ತಿಳುವಳಿಕೆ ಸಮಾಜದೊಳಗೆ ಪ್ರತಿಯೊಬ್ಬರಿಗೂ ಬಂದ್ರೆ ಇಲ್ಲಿ ಗೌರವಿಸು ಚೇತನವ ಅನ್ನುವಂಥ ತತ್ವ ಅದು ಎಲ್ಲರಿಗೂ ಆನಂದವನ್ನು ಕೊಡುತ್ತದೆ. ಈ ಜೀವನ ಇರೋದೇ ಹೊರುವುದೇ ಜೀವನ ಸಮೃದ್ಧಿಗೋಸುಗ. ನಿನಗೆ ಸಮೃದ್ಧಿಯಾಗಿ ಬದುಕು, ಮನೆ ಮೇಲೆ ಮನೆ ಕಟ್ಟಿಸು, ಚಂದ ಕಾರ್ ಇಟ್ಕೋ, ಚಲೋ ಸುಖವಾದ ಜೀವನ ಮಾಡು, ಹ್ಯಾಪಿಯಾಗಿ ಬದುಕು, ಖುಷಿಯಾಗಿ ಬದುಕು, ಇಲ್ಲದವರಿಗೆ ನೀಡು, ಕೊಡು, ಆನಂದ ಪಡು. ಇಷ್ಟಾದ ಜೀವನದ ಸತ್ಯ. ಅವ ಎಲ್ಲಿ ತನ ಬದುಕು ಕೊಡ್ತಾನ ಅಲ್ಲಿ ತನ್ನ ತಣ್ಣಗಿರು, ಅವ ಎಂದ ಕಸಗೋತಾನ, ಸೊಮ್ಮು ಹೋಗಿಬಿಡು. ಇಷ್ಟ ಅದ ಬಯಲು. ಅಂಥ ಅರಿವಿನ ಮಹತ್ವವನ್ನು ವಿಶ್ವಧರ್ಮ ಪ್ರವಚನ ನಮಗೆ ವಿಶ್ವಧರ್ಮದ ಸೃಷ್ಟಿಯ ಪ್ರಜ್ಞೆಯಾಗಿ ಮೂಲ ತತ್ವವಾಗಿ ನಮಗೆಲ್ಲ ತಿಳಿಸ್ತಾ ಹೊಂಟದ. 3 ದಿನ ಆಯಿತು ಶರೀರ ಸಂಪತ್ತಿನ ಬಗ್ಗೆ ನೀವೆಲ್ಲ ಕೇಳ್ಕೋತಾ ಬಂದು ಇವತ್ತು ಬುದ್ಧಿಯ ಸಂಪತ್ತಿನ ತನ್ನನ್ನು ತಾನು ಅರಿಯುವ ಜ್ಞಾನದ ವಿಚಾರವನ್ನು ಕೇಳಿರಿ. ಇನ್ನು ಉಳಿದು ಇನ್ನೊಂದು 3 ಅದ, ಮುಂದುವರಿತದ. ಹಂಗೆ ಕಳ್ಕೋಬೇಡ್ರಿ ಅಂತ ಹೇಳಿ ನಾನು. ಕಳ್ಕೊಂಡ್ರೆ ಅರ್ಧಂಬರ್ಧ ತಿಳ್ದಂಗೆ ಆಗ್ತದೆ. ಅರ್ಧಂಬರ್ಧ ತಿಳ್ಕೊಳ್ಳೋದು ಬಹಳ ಡೇಂಜರ್. ನಿಮಗೆ ಗೊತ್ತದ ತಾಯಂದ್ರಿಗೆ ಅಡುಗೆ ಚಲೋ ಪಕ್ವವಾಗಿ ಬೆಂದು ತಯಾರಾಯಿತು ಅಂದ್ರೆ ಅದು ಆರೋಗ್ಯಕ್ಕೂ ಒಳ್ಳೆಯದು, ತಗೊಳ್ಳೋಕ್ಕೂ ಒಳ್ಳೆಯದು, ಹೊಟ್ಟಿಗೂ ಒಳ್ಳೆಯದು. ಅರ್ಧಂಬರ್ಧ ಬೆಂದಂಥ ಆಹಾರವನ್ನು ತಗೊಂಡ್ರಿ ಅಂದ್ರೆ ಬೇಗನೆ ಆರೋಗ್ಯ ಕೆಡ್ತದೆ. ಹಾಗೆ ಯಾವುದೇ ವಿಚಾರವನ್ನು ಯಾವುದೇ ತತ್ವವನ್ನು ತಿಳ್ಕೊಳ್ಳುವಾಗ ಬಹಳ ಸಮಾಧಾನದಿಂದ ಆ ವಿಚಾರಗಳನ್ನು ತಿಳಿತಾ ಹೋದಾಗ ನಿಜವಾಗಲೂ ಈ ಬದುಕು ಸಾರ್ಥಕತೆಯತ್ತ ಸಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಎಷ್ಟು ಸಂತೋಷ ಆಯಿತು ಅಂದರೆ ಬೆಳಗಿನ ಜಾವ ಪೂಜ್ಯರನ್ನು ಜೊತೆಗೂಡಿಕೊಂಡು ನಮ್ಮ 2 ವಾರ್ಡ್ಗಳಿಗೆ ನಾವು ಹೋದ್ವಿ. ಒಂದು ಬಸವೇಶ್ವರ ನಗರ, ಮತ್ತೊಂದು ಸಂಗಮೇಶ್ವರ ನಗರ. ಎರಡೂ ಇಷ್ಟು ಅದ್ಭುತದಾವಲ್ಲ. ಒಳಗೆಲ್ಲ ನಾವು ಓಡಾಡುವಾಗ ರಸ್ತೆಗಳು ಬಹಳ ಸ್ವಚ್ಛ ಇದ್ದು. ಈಗೂ 5-6 ದಿನ ಎಲ್ಲ ಕಡೆ ಅಡ್ಡಾಡಿವಿ ನಾವು. ಆದರೆ ಇವತ್ತು ಆ ಏರಿಯಾದಲ್ಲಿ ಓಡಾಡುವಾಗ ಭಾಳ ಸಮಾಧಾನ ಅನ್ನಿಸ್ತು. ಎಷ್ಟು ಸಮಾಧಾನ ಅಂದರೆ ಎಲ್ಲ ರಸ್ತೆಗಳು ಸ್ವಚ್ಛ ಸ್ವಚ್ಛ ಸ್ವಚ್ಛ, ಭಾಳ ಖುಷಿ ಅನ್ನಿಸ್ತು. ಇದು ಬೇಕಿವತ್ತು. ಸುಮ್ಮನೆ ಸ್ವಚ್ಛ ಭಾರತ್ ಅಂತ ತಿಳ್ಕೊಂಡು ಬೋರ್ಡ್ ಬರೆದ್ರಾಗತ್ತೇನು? ಅವರು ಬರ್ತಾರೆ, ಹೇಳ್ತಾರೆ, ದಿನ ಸುದ್ದಿ ಮಾಡ್ತಾರೆ. ಸ್ವಚ್ಛ ಇಡೋರು ಯಾರು? ಅದು ಬೇಕಲ್ಲ, ಅಂದುಗಳೇ ಆಗ್ತದೆ ಏನದು? ನಾವು ಪ್ರಯತ್ನ ಪಡಬೇಕು. ಪ್ರತಿ ಓಣಿಗಳವರು ಪ್ರಯತ್ನ ಪಡಬೇಕು, ಪ್ರತಿ ವಾರ್ಡಿನವರು ಪ್ರಯತ್ನ ಪಡಬೇಕು. ಕೆಲವು ವಾರ್ಡ್ಗಳಿಗೆ ಹೋಗಿಬಿಟ್ರೆ ವಾಕರ್ಕಿ ಬರ್ತದೆ. ಹಂಗದಾವೆ ನಮ್ಮ ರಸ್ತೆಗಳು. ಯಾಕಂದ್ರೆ ನಾವು ಇಂಡಿಯನ್ಸ್, ನಾವು ಭಾರತೀಯರು. ನಮ್ಮ ಓಣ್ಯಾಗ ಮನೆ ಮುಂದೆ ಹೊಲಸಿದ್ರೆ ನಮಗೆ ಸಮಾಧಾನ. ನಾವು ಸ್ವಚ್ಛ ಮಾಡ್ಕೊಳ್ಳೋ ಪೈಕಿ ಅಲ್ಲ. ಮನೆಯಿಂದ ಓಟು ತಂದು ದಾರಿಗೆ ಒಗೆದ್ರೆ ಸಮಾಧಾನ. ಅದನ್ನು ಹಸನು ಮಾಡಿ ಬದುಕಬೇಕನ್ನೋರು ಏನಲ್ಲ ನಾವು. ಹಂಗಿದ್ರೆ ಸಂತೋಷ. ಏನೆಲ್ಲ ಪ್ರಯೋಗ ಮಾಡಿ ನೋಡ್ರಿ ನೀವು, ಇದೆಲ್ಲ ಇರುವಂಥದ್ದು. ಅದಕ್ಕಾಗಿ ಇವತ್ತಿನ 2 ವಾರ್ಡುಗಳಿಗೆ ನಾವು ಹೋದಾಗ ಭಾಳ ಖುಷಿಯಾಯಿತು. ಅಲ್ಲಿಯ ಗುರು ಹಿರಿಯರು ಇವತ್ತು ಕಾರ್ಯಕ್ರಮಕ್ಕೆಲ್ಲ ಬಂದಾರ. ಭಾಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಗೌರವಿಸಿದರು. ಮಹಂತ ಜೋಳಿಗೆಯನ್ನು ಹಿಡಿದು ಹೊರಟಾಗ 4 ಜನ ಅತ್ಯಂತ ವಿಶ್ವಾಸದಿಂದ ನಾನು ಜೋಳಿಗೆಗೆ ಹಾಕಿಸಿಕೊಳ್ಳುವಾಗ ಹೇಳ್ತಿರ್ತೀನಿ, ನಿನ್ನ ಮನಸ್ಸಿಗೆ ಇದು ಹೌದು ಅನಿಸಿದ್ರೆ ಒತ್ತಾಯ ಇಲ್ಲ. ನಿನ್ನ ರೊಕ್ಕ, ನಿನ್ನ ಜೀವನ, ನಿನ್ನ ಬದುಕು, ನಿನ್ನ ಸಂಸಾರ ಬಿಡಬೇಕನ್ನುವಂಥ ಮನಸ್ಸು ನಿನಗಿದ್ದರೆ ಮಾತ್ರ ಇದರೊಳಗೆ ಹಾಕಪ್ಪ. ನಂಬಿಕೆ ಇದ್ದರೆ ಹಾಕು. ಇವತ್ತು ಎಷ್ಟೋ ಜನ ಗುಟ್ಕ ಸರಾಯಿ ಕುಡಿಯುವಂಥ ಚಟಗಳನ್ನು ಜೋಳಿಗೆಗೆ ಹಾಕಿದರೂ ನಮ್ಮ ರಜತ ಮಹೋತ್ಸವ ಸಕ್ಸಸ್ ಆದಂಗೆ. ಅವ್ರನ್ನ ಕುಂದಿರಿಸೋದು, ಅವ್ರನ್ನ ಗೌರವಿಸೋದು ಒಂದು ಕಡೆ ಆದರೆ, ಸಮಾಜಮುಖಿಯಾಗಿರುವಂಥ ಒಬ್ಬ ಪೂಜ್ಯರು ಸಮಾಜದ ಎದುರಿಗೆ ಹೋದಾಗ 4 ಜನ ವ್ಯಸನದಿಂದ ಮುಕ್ತರಾದರೆ ಅದು ಉತ್ತಮ ಸಮಾಜವಾಗಿ ನಿರ್ಮಾಣ ಆಗ್ತದೆ. ಕುಟುಂಬದ ವ್ಯವಸ್ಥೆಯಲ್ಲಿ ಒಂದಿಟ್ಟು ಖುಷಿ ಸಿಗ್ತದೆ. ಹೆಂಡರು ಮಕ್ಕಳು ಮನೆಯೊಳಗೆ ಸುಖದಿಂದ ಬದುಕ್ತಾರೆ. ಇಂಥ ಕಾಯಕ ಇವತ್ತು ನಿತ್ಯ ನಡೆದದ.